S1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ತುಂಬ ಜನ ಕೇಳಿರೋ ಒಂದು ಕ್ವಶನನ್ನು, ಸರ್ ನನಗೆ ಸಿಸ್ಟದ ಮೇಲೆ ಆ ಫೋರ್ ಹೆಡ್ ಮುಂಚೆ ಆ ಫೋರ್ ಹೆಡ್ ಇದೆಯಲ್ವ, ಅದ್ರ ಮುಂಚೆ ಸ್ಕಿನ್ನು ಚರ್ಮ ರೆಡ್ಡಿಶ್ ಇದೆ, ರೆಡ್ ಕಲರ್ನಲ್ಲಿದೆ, ಇದು ಏನಾದರೂ ಇನ್ಫೆಕ್ಷನಾ, ಇದೇನು ಪ್ರಾಬ್ಲಮ್ ಸರ್, ನನಗೇನು ಅರ್ಥ ಆಗ್ತಿಲ್ಲ. ಒಂದೊಂದು ಟೈಮ್ನಲ್ಲಿ ಬರುತ್ತೆ, ಒಂದೊಂದು ಟೈಮ್ನಲ್ಲಿ ಬರಲ್ಲ, ಪ್ರಾಬ್ಲಮ್ಮು ನಾರ್ಮಲ್ ಕಂಡೀಷನಲ್ಲಿ ಇರುತ್ತೆ, ಹೇಳಿ ಸರ್. ಸೊ ತುಂಬ ಜನ ನಾನು ಈ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ಅದು ಏನು ಪ್ರಾಬ್ಲಮ್, ಯಾಕೆ ಬರುತ್ತೆ, ಏನು ಇನ್ಫೆಕ್ಷನ್ ಇರ್ಬೋದು, ಸೊ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕ್ಲಿಯರ್ವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನು ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ, ಸೊ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದ್ರ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಂಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ ಅಂತ ಟಾಪಿಕ್ ಅಂದರೆ ಹೋಗಿದ್ರೆ, ಸಿಸ್ಟದ ಮುಂಚೆ ಸ್ಕಿನ್ನು ಆ ಫೋರ್ ಹೆಡ್ ರೆಡ್ಡಿಶ್ ಇದೆ, ಏನು ಪ್ರಾಬ್ಲಮ್ ಇರ್ಬೋದು, ತುಂಬ ಜನ ಕೇಳಿದ್ರು, ಒಂದೊಂದು ನೋಡ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ಬಂದರೆ ರೀಸೆಂಟ್ವಾಗಿ ನಮ್ಮ ಕ್ಲಿನಿಕ್ ಒಂದು 2 or 3 ಪೇಷಂಟ್ಸ್ ವಿಸಿಟ್ ಮಾಡಿದರು, ಅವ್ರನ್ನ ನಾನು ಕೌನ್ಸಿಲಿಂಗ್ ಮಾಡಿದ್ದೀನಿ. ಸೊ ಡಿಫ್ರೆಂಟ್ ಹ್ಯಾಬಿಟ್ಸ್ ಎಲ್ಲ ಹೇಳಿದ್ರು ನನಗೆ, ಈ ಥರ ಮಾಸ್ಟರ್ಬೇಷನ್ ಇದೆ ಸರ್, ಈ ಥರ ಮಾಡ್ತೀನಿ, ಅದು ಇದು ಹೇಳಿದ್ರು ನನಗೂ. ಸೊ ಈ ಫೋರ್ ಹೆಡ್ ಮುಂಚೆ ಜಾಸ್ತಿ ಇಟ್ಚಿಂಗು, ತುರಿಕೆ ಇದೆ, ಇಲ್ಲಾಂದರೆ ಈ ಬರ್ನಿಂಗ್ ಸೆನ್ಸೇಷನ್ ಇದೆ. ಸೊ ಏನಾದರೂ ಸಿಮ್ಟಮ್ಸ್ ಇದ್ದರೆ, ಸಿಸ್ಟಮ್ ಮೇಲೆ ವೈಟ್ ಪ್ಯಾಚಸ್ ಥರ ಬಂದಿದೆ, ಸಿಮ್ಟಮ್ಸ್ ಇದೆ ಇದ್ರೇ ಅದು ಪ್ರಾಬ್ಲಮ್ ಇರುತ್ತೆ. ಬಟ್ ಒಂದೊಂದು ಟೈಮ್ನಲ್ಲಿ ಸಿಸ್ಟ್ನ ಮುಂಚೆ ಆ ಸ್ಕಿನ್ನು ಒಂದೊಂದು ಥರ ರೆಡ್ಡಿಶ್ ಆಗುತ್ತೆ, ಅದು ಕಾಮನ್ನೇ, ನೀವೇನು ಹೆದರ್ಕೋಬೇಡ. ಯಾಕಂದರೆ ರೀಸೆಂಟ್ವಾಗಿ ಕಾಲ್ ಮಾಡಿ ತುಂಬ ಜನ ಕೇಳ್ತಾ ಇದ್ದಾರೆ, ಇದೇನು ಪ್ರಾಬ್ಲಮ್ ಸರ್, ರೆಡ್ಡಿಶ್ ಬರುತ್ತಾ ಇದನ್ನು. ನೀವು ಒಂದೊಂದು ಟೈಮ್ನಲ್ಲಿ ಮಾಸ್ಟರ್ಬೇಷನ್ ಮಾಡ್ತೀರಾ, ಇಲ್ಲಾಂದರೆ ಈ ಇನ್ನರ್ ವೈನಲ್ಲಿ ಸಿಸ್ಟ್ನ ಸ್ಟ್ರಾಂಗ್ ಆಗುತ್ತೆ, ಆ ಟೈಮ್ನಲ್ಲಿ ಒಂದೊಂದು ಟೈಮ್ನಲ್ಲಿ ಆ ಫೋರ್ ಸ್ಕಿನ್ನು ಬ್ಯಾಕ್ ಬಂದುಬಿಡುತ್ತೆ ಫ್ರೆಂಡ್ಸ್. ಬ್ಯಾಕ್ ಬಂದಮೇಲೆ ಆ ಒಂದೊಂದು ಟೈಮ್ನಲ್ಲಿ ಅಲ್ಲಿ ರೆಡ್ಡಿಶ್ ಆಗೋದು ಕಾಮನ್ನೇ, ಅದು ಏನು ಇನ್ಫೆಕ್ಷನ್ ಇಲ್ಲ. ಯಾಕಂದರೆ ತುಂಬ ಜನ ಭಯಡ್ತಾ ಇದ್ದಾರೆ ಕಾಲ್ ಮಾಡಿ, ಸರ್ ನನಗೇನೋ ಇನ್ಫೆಕ್ಷನ್ ಬಂದಿದ್ದೇನು. ಸೊ ದಯವಿಟ್ಟು ಹೆದರ್ಕೋಬೇಡ, ಇದು ನಾರ್ಮಲ್ ಕಂಡೀಷನೇ ಫ್ರೆಂಡ್ಸ್. ನೀವು ಜಸ್ಟ್ ಥಿಂಕ್ ಮಾಡಿ, ಯಾರ ಜೊತೆ ಸೆಕ್ಸ್ ಮಾಡಿದ್ದೀನಾ, ಇಲ್ಲಾಂದರೆ ಪ್ರೀವಿಯಸ್ ಏನಾದರೂ ಡಯಾಬಿಟಿಸ್, ಶುಗರ್ ಏನಾದರೂ ಇದೆಯಾ, ಇಲ್ಲಾಂದರೆ ಏನಾದರೂ ಕಂಟಿನ್ಯೂ ಆಗಿ ಮೆಡಿಕೇಶನ್ಸ್ ತಗೊಂಡಿದ್ದೀನಾ. ಸೊ ಜಸ್ಟ್ ಥಿಂಕ್ ಮಾಡಿ, ನೀವೇ ಏನಾದರೂ ಸೆಕ್ಸುವಲ್ ಮಾಡಿದರೆ ಪ್ರಾಬ್ಲಮ್ ಬಂದಿದ್ದ, ಇಲ್ಲಾಂದರೆ ಕಾಮನ್ವಾಗಿ ಬಂದಿದ್ದ, ನೋಡ್ಕೊಳ್ಳಿ. ಒಂದೊಂದು ಟೈಮಲ್ಲಿ ಕಾಮನ್ವಾಗಿ ಬರುತ್ತೆ ಫ್ರೆಂಡ್ಸ್, ಬಟ್ ಅದು ಒಂದು 1 hour 2 hours ಬಿಟ್ಟು ಹೋಗುತ್ತೆ. ಬಟ್ ಕಂಟಿನ್ಯೂ ಪ್ರಾಬ್ಲಮ್ ಇದ್ರೇ ಅದು ನೋಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ ಫ್ರೆಂಡ್ಸ್. ನಿಯರ್ ಡಾಕ್ಟರ್ನ ವಿಸಿಟ್ ಮಾಡಿ, ನನ್ನ ವೀಡಿಯೋಸಲ್ಲಿ ನಂಬರ್ ಇದೆ, ಕಾಲ್ ಮಾಡಿದ್ರಿಗೂ ನಾನು ಕೂಡ ಹೇಳ್ತೀನಿ. ಬಟ್ ಒಂದೊಂದು ಟೈಮಲ್ಲಿ ಅದು ರೆಡ್ಡಿಶ್ ಬರೋದು ಹೋಗೋದು ಕಾಮನ್ನೇ, ನೀವೇನು ಟೆನ್ಷನ್ ತಗೋಬೇಡ ಫ್ರೆಂಡ್ಸ್. ಓಕೆನಾ? ಸೊ ತುಂಬ ಜನ ನನ್ನ ಕ್ವಶನ್ ಕೇಳಿದರು, ಸರ್ ನನಗೆ ಈ ಥರ ಪ್ರಾಬ್ಲಮ್ ಇದೇನೋ. ಸೊ ವಿಡಿಯೋದಲ್ಲಿ ಹೇಳಿದ್ದೀನಿ, ನಿಮಗೂ ಅರ್ಥ ಇದ್ದೀನಿ ಅನ್ಸ್ಕೊತಾ ಇದ್ದೀನಿ. ಮತ್ತೆ ವಿಡಿಯೋದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚ್ಕೊಂಡು ಬಂದಿರ್ತೀನಿ. ಎಲ್ಲರಿಗೂ ನಮಸ್ಕಾರ.